वास्तव न्यूज में स्वागत है आपका। मैं हूं सरदार। 100 दिन से बैठे थे बाबा साहब भीमराव अंबेडकर सर्कल में। रात और दिन यहाँ पर आंदोलन चल रहा था, ताकि आंदोलन पर अब यहाँ पर टेंट और आंदोलन करने वालों को अब जेल भेज दिया गया है, ताकि इस पर एमएम सुतार वकील, कांग्रेस के ना जाने बहुत बड़े एक लीडर, एक जान पहचाना हुआ एक हस्ती, आज उन्होंने एक सीनियर वकील और कांग्रेस के एक पुराने एक हस्ती, अब तो उन्होंने ये तो आरोप करने लग गए हैं, जिनको भी हिरासत में ले लिया गया है, जिन पर भी एफआईआर हो गया है, वो सीधे सीधे मीडिया के जरिए विजयपुर जिला के एसपी से एक गुजारिश करने लग गए हैं, ताकि वो एफआईआर रद्द कर दिया जाए और उनको बाइज्जत छोड़ दिया जाए। अब उन्होंने ये तो कह दिया है, ताकि अब तो संविधान में यही कहा जाता है, ताकि हक है, जो मांग है, जो आंदोलन करना है, स्ट्राइक करना है, ये सब मांग है। मगर एक कौन सी जो कानून आ गया, जो बिना इजाजत के रातों रात इनके टेंट उखाड़ दिया गया और इनको जेल भेज दिया गया। अब यहाँ पर इस पर ही एमएम सुतार वकील अब ये आक्रोश और ये आरोप करने लग गए हैं, ताकि ये संविधान के विरोध है। अब उन्होंने ये भी कह गया और कुछ वकीलों ने आंदोलन करते हुए अब जिला अधिकारी को मेमोरेंडम भी दिया गया है, मगर आज एमएम सुतार वकील का अब यही आरोप है, आप यही कहने लगे हैं, ताकि ये जो कुछ भी हुआ है ये कानून में ऐसा कोई नहीं है, मगर ये संविधान के विरोध हो गया है। ताकि अब तो आंदोलन करने वाले ये तो अपने घर के लिए तो कुछ नहीं कह गए, ताकि गरीबों के सपनों एक साकार होता था, ताकि इसलिए मेडिकल कॉलेज बनने से अब करोड़ों रुपया देने की हैसियत नहीं होती है, मगर सरकारी मेडिकल कॉलेज बनने से गोर गरीब बच्चे वो डॉक्टर बन सकते हैं। मगर आज उन सपनों का क्या हो गया और इन सपनों के लिए जो आज उन्होंने पुलिस प्रशासन ने क्या कर दिया, अब इस पर एमएम सुतार वकील और कांग्रेस के जाने माने एक हस्ती आप क्या आरोप करते हैं, तो आइए देखेंगे एक रिपोर्ट में। ಸ್ವಲ್ಪ ಜನ ಹೋರಾಟಗಾರರು ವಿಜಯಪುರ ಜಿಲ್ಲೆಗೆ ಪಿಪಿಪಿ ಮೆಡಿಕಲ್ ಕಾಲೇಜ್ ಆಗಬಾರ್ದು, ಇದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ರು. ಸುಮಾರು 4 ತಿಂಗಳಿಂದ ಇದು ಸತತವಾಗಿ ನಡೀತಾ ಇದೆ. ಇತ್ತೀಚೆಗೆ 2-3 ದಿವಸದ ಹಿಂದೆ ಅವರು ನಮ್ಮ ಮಂತ್ರಿಯವರ ಮನೆಯಲ್ಲಿ ಹೋದಾಗ ಅವರಿಗೆ ಅರೆಸ್ಟ್ ಮಾಡಲಾಗಿದೆ. ಅದು ಹೋರಾಟ ಮಾಡುವುದೇನೋ ಗುನ್ನೆನ, ಯಾವ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಿದ್ರಿ ಎಸ್ಪಿ ಸಾಹೇಬ್ರೆ, ಮತ್ತು ಅವರ ಮೇಲೆ ನೀವು 307 ಕಲಮನ್ನು ಹಚ್ಚಿದ್ರಿ. ಇದು ಎಲ್ಲ ಏನು ತೋರಿಸ್ತಿದ್ದಪ್ಪ ಅಂತಂದ್ರೆ ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ದೋಸ್ ಹೂ ಆರ್ ಸಿಟಿಂಗ್ ಆನ್ ದಿ ಸ್ಟ್ರೈಕ್, ದೇ ಆರ್ ಹ್ಯಾವಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್, they are having the right to protest, and they are demanding that, and their demand was genuine. Whenever injustice causes, every man has got right to protest and put his grievances before the government. So ಇಂಥ ಒಂದು ಸಂದರ್ಭದಲ್ಲಿ ಒಂದು ಇನ್ನೋಸೆಂಟ್ ಜನರಿಗೆ ಅಮಾಯಕವಾಗಿ ಅರೆಸ್ಟ್ ಮಾಡಿ ಅವರಿಗೆ ಜೈಲಿಗೆ ಕಳಿಸುವಂತ ಒಂದು ಕೆಲಸ ಮಾಡಬಾರ್ದು ಅಂತ ನಂದು ಒಂದು ವಿನಂತಿ ಇದೆ ಎಸ್ಪಿ ಸಾಹೇಬರಿಗೆ. ಯಾಕಂದ್ರೆ ತಾವು ಮಾಡಿದ್ದು ಕೆಲಸ ಇದು ಆಂಟಿ ಕಾನ್ಸ್ಟಿಟ್ಯೂಷನ್ ಆಗ್ತಿದ್ದೇನಪ್ಪ ಅಂತ ಅನಿಸ್ತೈತೆ. ಅದಕ್ಕೆ ದಯಮಾಡಿ ತಾವು ಮಾಡಿದಂತ ಕೇಸ್ಗಳು ಅದಾವ, ಅದೆಲ್ಲ ವಿಡ್ರಾ ಮಾಡಬೇಕು. ಮತ್ತು ಅವರು ಮಾಡ್ದಂತ ಹೋರಾಟ ಇದೆ, ಆ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕು. ಅವರು ಸ್ಟೇಜ್ ಹೋಗಾರ ಏನು ಕಿತ್ತು ಹಾಕಿರಿ ಅಂತೇಳಿ ಸುದ್ದಿ ಬಂದಿದೆ, ಅದನ್ನು ಎಲ್ಲ ನೀವು ರಿಸ್ಟೋರ್ ಮಾಡಬೇಕು. ಮತ್ತು ಅವರಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಒಂದು ಹಕ್ಕನ್ನು ಒದಗಿಸಿಕೊಡ್ಬೇಕಂತೇಳಿ ನನ್ನೊಂದು ವಿನಂತಿ ಆಗಿದೆ. ಯಾಕಂತಂದ್ರ ಇದು ಪಿಪಿಪಿ ಆದ್ರೆ ಶ್ರೀಮಂತರಿಗೆ ಅವಕಾಶ ಸಿಗ್ತೈತೆ, ಹೊರತಾಗಿ ಬಡವರಿಗೆ ಸಿಗಲ್ಲ. ಇದು ಸರ್ಕಾರಿ ಆಸ್ಪತ್ರೆ ಆತಪ್ಪ ಅಂತಂದ್ರ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆತಪ್ಪ ಅಂತಂದ್ರ ಈವನ್ ಪೂರ್ ಕ್ಯಾನ್ ಗೆಟ್ ದಿ ಅಡ್ಮಿಷನ್. ಪ್ರೈವೇಟ್ ಕಾಲೇಜಸ್ ನಲ್ಲಿ ತಮ್ಗೆ ಗೊತ್ತಿದ ಹಾಗೆ ಸುಮಾರು 1,25,00,000 ರೂಪಾಯಿ ಕೊಟ್ಟು ಅವರು ಅಡ್ಮಿಷನ್ ತಗೋತಾ ಇದ್ದಾರೆ. ಇದು ಬಡವರಿಗೆ ಸಾಧ್ಯ ಇಲ್ಲ. ಬಡವರು ಈ ಪರಿ ಇಷ್ಟು ಬಂದು ದುಡ್ಡು ಕೊಟ್ಟ ಕೇಸಿಂದ ಡಾಕ್ಟರ್ ಆಗೋದು ಸಂಭಾವನೆ ಇಲ್ಲ. ಅದಕ್ಕೆ
ಗೌರ್ಮೆಂಟ್ ಆತಪ್ಪ ಅಂತಂದ್ರೆ ಇದು ಎಲ್ಲರಿಗೂ ಒಂದು ಅವಕಾಶ ಸಿಗ್ತೈತಿ. ಎಲ್ಲರೂ ಡಾಕ್ಟರ್ ಆಗಲಿಕ್ಕೆ ಒಂದು ಅವಕಾಶ ಸಿಗ್ತೈತಿ. ಮತ್ತು ಮಾನ್ಯ SP ಸಾಹೇಬ್ರೆ, ಇದು ನಮ್ಮ ಬಡವರ ದೇಶ. ಇದಕ್ಕೆ ಕೆಲವೊಬ್ರು ಕ್ಲೇಮ್ ಮಾಡ್ತಾ ಇದ್ದಾರೆ, ಇದು ನಾವು ಭಾಳ ಶ್ರೀಮಂತರಾಗಿವಿ, ಥರ್ಡ್ ಇನ್ ದಿ ವರ್ಲ್ಡ್ ಅಂತೇಳಿ. ಆದ್ರೆ ನನ್ಗೇನು ಅನ್ಸಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಕಡೆನೂ ಪಾವರ್ಟಿನ ಕಾಣ್ತಾ ಇದೆ, ಹೊರತಾಗಿ ರಿಚ್ನೆಸ್ ಇನ್ನೂ ಬಂದಿಲ್ಲ. ಅದಕ್ಕೆ ತಾವು ಇದು ಎಲ್ಲ ತಮ್ಮ ಗಮನದಲ್ಲಿ ಇಟ್ಕೊಂಡು ತಾವು ಮಾಡಿದಂಥ ಕೃತ್ಯ ಏನಿದೆ ಇದು ಆಂಟಿ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಬಯಸಿ ತಮ್ಮೆಲ್ಲರಿಗೂ ಎಲ್ಲ ಪೊಲೀಸ್ ಜನರಿಗೆ ಇದು ಕೇಸ್ಗಳನ್ನು ವಿಡ್ರಾ ಮಾಡಬೇಕಂತ ಬಯಸಿ ಮತ್ತು ಅವರು ಮಾಡಿದಂಥ ಒಂದು ಪ್ರೊಟೆಸ್ಟ್ ಏನಿದೆ ಅವರು ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ನನ್ನ ವಿನಂತಿಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. MM